ನಮಸ್ಕಾರ. ಹಳೆ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅಂತೇಳಿ ಹೇಳಿದ್ದೆ. ಕೈಮತಿಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳು ಅದು ಯಾರೇ ಆಗಿದ್ರೂ ಕೂಡ ಅಷ್ಟೇ, ಈಗ ಮಾನಸಿಕ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರಲ್ಲ, ಅದರಿಂದ ಹೇಗೆ ಹೊರಗಡೆ ಬರಬಹುದು ಅಂತೇಳಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಈಗ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಾನಸಿಕ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಯಾರೋ ಏನೋ ಅಂದು ತುಂಬ ಇಷ್ಟಪಟ್ಟಿರ್ತೀವಿ, ಅವರೇನೋ ಅಂತ ಅಂದ್ಬಿಟ್ರು ಅಂದಿದ ತಕ್ಷಣ ನಾವು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ, ನಾವೇನೋ ಒಂದು ಗುರಿ ಇಟ್ಕೊಂಡಿರ್ತೀವಿ, ಆ ಒಂದು ಗುರಿ ನಾವು ಸಾಧನೆಯನ್ನು ಮಾಡೋದಕ್ಕೆ ಮುಂದಾದಾಗ ಅಲ್ಲಿ ಇರ್ತಕ್ಕಂಥ ಅಡೆತಡೆಗಳಿಂದ ಆ ಗುರಿ ಸಾಧನೆ ಎಲ್ಲ ಸ್ಟಾಪ್ ಆಗೋಗುತ್ತೆ. ಹೀಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮನೋವ್ಯಥೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದ್ದೇ ಇರುತ್ತೆ. ಮತ್ತು ನೋಡಿ, ಈ ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾಕೆ ಹೆಚ್ಚು ಮಾನಸಿಕ ಸ್ಥಿತಿಗತಿಗಳಲ್ಲೆಲ್ಲ ಚೇಂಜ್ ಆಗುತ್ತೆ, ಮನೋವ್ಯಥೆಗೆ ಹೋಗ್ತಾರೆ ಅಂತ ಅಂದರೆ, ಈಗ ನಿಮಗೆ ಈ ಥರದ ಒಂದು ಸಮಸ್ಯೆಗಳು ಹಳೇದಿರುತ್ತಲ್ವ ನಿಮ್ಮಲ್ಲಿ, ಅದು ಹಳೇದಿರ್ತಕ್ಕಂಥ ಸಮಸ್ಯೆ ಒಳಗಡೆ ಗೂಡು ಮಾಡಿ ಕುತ್ಕೊಂಡಿರುತ್ತೆ. ಅದು ಗೂಡು ಮಾಡಿ ಕುತ್ಕೊಂಡಿರೋದು ಅದು ಹೊರಗಡೆನೂ ಹಾಕೋದಕ್ಕೆ ಆಗ್ತಾ ಇರೋದಿಲ್ಲ, ಒಳಗಡೆನೂ ಕೂಡ ಇಟ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ, ಬಿಸಿ ತುಪ್ಪದ ರೀತಿಯಲ್ಲಿ. ಹೀಗಾಗಿ ಏನಾಗುತ್ತೆ ಅಂದರೆ, ಇಂಥ ಒಂದು ಸಂದರ್ಭದಲ್ಲಿ ಈ ಕೈಮದ್ದು ಒಳಗಾದಂತಹ ವ್ಯಕ್ತಿಗಳಿಗೆ ಹೆಚ್ಚು ಮಾನಸಿಕ ತೊಂದರೆ ಆಗ್ತಾ ಹೋಗುತ್ತೆ. ಈ ಮದ್ದಿಡಿಯಿಂದ ಅನಾರೋಗ್ಯ ಸಮಸ್ಯೆಗಳೆಲ್ಲ ತುಂಬ ಉಂಟಾಗಿರುತ್ತಲ್ಲ, ಅನಾರೋಗ್ಯ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು, ಯಾಕೆ ಈ ಸಮಸ್ಯೆ ಹೀಗೆ ಬಂದಿದೆ ಅಂತ ಅದು ಒಂದು ಥಿಂಕಿಂಗ್ ಇರುತ್ತೆ. ಈ ಸಮಸ್ಯೆಯ ಜೊತೆಯಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಕೆಲವೊಂದು ಹಳೇದು ಘಟನೆಗಳಾಗಿರ್ಬೋದು, ಯಾರೋ ಏನೋ ಅಂದರು, ಯಾರೋ ನಮ್ಮನ್ನು ಬಿಟ್ಟು ಹೋದ್ರು, ಈ ಥರ ಕೆಲವೊಂದು ಇರುತ್ತಲ್ಲ ಮನೋವ್ಯಥೆ ಅನ್ನೋದು, ಆ ಒಂದು ಇರ್ತಕ್ಕಂಥ ಮನೋವ್ಯಥೆಗಳು ಕೂತ್ಕೊಂಡಿದ್ದಾಗ ಏನಾಗುತ್ತೆ, ಇಂಥ ಒಂದು ಸಂದರ್ಭದಲ್ಲಿ ಅದು ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಅದು ಮತ್ತು ಇದು ಎರಡು ಕೂಡ ಮಿಕ್ಸ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ, ಈಗ ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಫ್ರೆಶ್ ಆಗಿದ್ದು ನೀಟಾಗಿ ಡ್ರೆಸ್ ಮಾಡ್ಕೋಬೇಕು. ಡೈಲಿ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು. ಇದು ಪ್ರಯೋಗ ಮಾಡಿ ನೋಡಿದ್ದಾದಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಎಷ್ಟೇ ನಾವು ಇರಲಿ ಮನಸ್ಸಲ್ಲಿ, ಎಷ್ಟೇ ಒಂದು ಕೈಮದ್ದು ಹಾಕಿರಲಿ, ಯಾರೇನೇ ಮಾತಾಡೋದು ಮಾಡಿರಲಿ, ಅದು ಎಂಥದ್ದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನಾವು ಮೊದಲನೇದಾಗಿ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು. ನೀಟಾಗಿ ಡ್ರೆಸ್ ಮಾಡಿಕೊಂಡು ನಾವು ಕನ್ನಡಿನ ನೋಡಬೇಕು. ಕನ್ನಡಿನ ನೋಡ್ತಾ ನಮಗೆ ನಾವೇನೇ ಹೇಳ್ಕೋಬೇಕು, ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ಒಳ್ಳೆ ರೀತಿಯಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಈ ಥರದ ಒಂದು ಕೆಲವೊಂದು ಸೆಂಟೆನ್ಸ್ಗಳನ್ನೆಲ್ಲ ಹೇಳ್ಕೊಳ್ತಾ ಇರಬೇಕು. ಮತ್ತು ಅದ್ರ ಜೊತೆಯಲ್ಲಿ ನಾವು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀವಲ್ಲ, ಆವಾಗ ನಮಗೆ ಅನಿಸುತ್ತೆ. ಈಗ ಕೆಲವೊಬ್ಬರು ದೇವ್ರ ಪೂಜೆನೆಲ್ಲ ಮಾಡ್ತಾ ಇರ್ತಾರೆ, ತುಂಬ ಅಲಂಕಾರ ಮಾಡ್ಕೊಂಡೆಲ್ಲ ಮಾಡ್ತಾ ಇರ್ತಾರಲ್ವ, ಆ ಒಂದು ದೇವ್ರ ಪೂಜೆನಲ್ಲೂ ಕೂಡ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಅದು ನಮಗೆ ಆ ಎನರ್ಜಿ ನಮಗೆ ವಾಪಸ್ಸು ಪಾಸ್ ಆಗ್ತಾ ಇರುತ್ತೆ. ಇದೆಲ್ಲ ಸತ್ಯ. ಇದು ನಾವು ನೀಟಾಗಿ ಇದ್ದಷ್ಟು ಕೂಡ ಆ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಮತ್ತು ಮನಸ್ಸನ್ನು ಕೂಡ ಅಷ್ಟೇ, ಆದಷ್ಟು ಮೋಡಗಳು ನೋಡೋದಂತೆ, ಆಕಾಶನ ನೋಡೋದಂತೆ, ಮತ್ತು ಅಕ್ಕಿ ಪಕ್ಷಿಗಳನ್ನ ನೋಡೋದಂತೆ, ಗಿಡ ಮರಗಳನ್ನ ನೋಡೋದಂತೆ, ಗಿಡ ಮರಗಳ ಜೊತೆಯಲ್ಲಿ ಮಾತಾಡೋದಂತೆ, ಆದಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಮತ್ತು ನಾಯಿ ಮರಿಗಳ ಜೊತೆ ಎಲ್ಲ ಆಟ ಆಡೋದು, ಅದು ಒಂದು ಮುಗ್ಧ ಜೀವಿ ಅಲ್ವಾ, ಅಂಥವ್ರ ಜೊತೆ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಎನರ್ಜಿ ನಮಗೆ ಪಾಸ್ ಆಗ್ತಾ ಹೋಗುತ್ತೆ. ಈಗ ನಮ್ಮಲ್ಲಿರ್ತಕ್ಕಂತಹ ಚಿಂತೆ ಏನಾಗುತ್ತೆ, ಆ ಎನರ್ಜಿ ಮುಖಾಂತರವಾಗಿ ಅದು ಬೇರೆ ಆಗ್ತಾ ಹೋಗುತ್ತೆ. ಇದಕ್ಕಿಂತ ಇನ್ನೂ ಒಂದು ತುಂಬ ಚೆನ್ನಾಗಿರೋವಂಥದ್ದು ಹೇಳ್ಕೊಡ್ತೀನಿ. ಮರಗಳನ್ನ ನಾವು ತಪ್ಕೊಳ್ಳೋದ್ರಿಂದ, ಈಗ ನಮಗೆ ಯಾರ ಹತ್ರನೂ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಹೇಳ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಮರಗಳನ್ನ ತಪ್ಕೊಳ್ಳೋದಿಲ್ಲ. ಅದರಲ್ಲೂ ಅರಳಿ ಮರ ಅಂತೂ ತುಂಬ ಬೆಟರು. ತುಂಬ ಸರಿ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ. ಅರಳಿ ಮರವನ್ನು ತಪ್ಕೊಂಡಾಗ, ಮತ್ತು ಈ ಹಣೆಯ ಭಾಗ ಅರಳಿ ಮರಕ್ಕೆ ಈ ರೀತಿಯಾಗಿ ಟಚ್ ಆಗಬೇಕು. ತಪ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಏನೂ ಹೇಳ್ಕೊಳ್ಳೋದೇ ಬೇಡ, ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸು ತುಂಬ ಶಾಂತ ಆಗ್ತಾ ಬರುತ್ತೆ. ನಾನು ಇದನ್ನು ಪ್ರಯೋಗ ಮಾಡಿದ್ದೀನಿ, ನನಗಾಗಿರ್ತಕ್ಕಂಥ ಅನುಭವ, ಮತ್ತು ತುಂಬ ಜನ ಈ ಒಂದು ಅನುಭವ ಏನು ಆಯಿತೋ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಈ ಥರ ಕೆಲವೊಂದು ಮೆಥಡ್ಸ್ಗಳನ್ನೆಲ್ಲ ನಾವು ಉಪಯೋಗಿಸ್ಕೊಳ್ತಾ ಬಂದಾಗ, ಮತ್ತು ಜೋರಾಗಿ ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇರ್ತಾರೆ, ನಮಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ, ಅವ್ರ ಬಗ್ಗೆ ಜೋರಾಗಿ ನಾವು ಹೇಟ್ ಮಾಡ್ತಿದ್ದೀವಿ, ಇಲ್ಲ ಅವರು ನಮ್ಮ ಮನಸ್ಸಿಂದ ನಮ್ಮ ಲೈಫಿಂದ ಹೊರಟೋದ್ರು ಅಂತ ಹೇಳಿಬಿಟ್ಟು ನೀರು ಕುಡಿದು ಉಗಿಬೇಕು. ಇದು ಒಂದು ಮೆಥಡು, ತುಂಬ ಬೆಟರ್. ಅಂದರೆ ಅರಳಿ ಮರ ಅಂತ ಹೇಳಿದ್ನಲ್ಲ, ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ನಮ್ಮ ಮಾನಸಿಕ ವ್ಯಥೆಗಳು ಏನೇನಿದೆಯೋ, ಕೆಟ್ಟ ಪರಿಸ್ಥಿತಿ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಕೈಮದ್ದಿಂದ ಆಗಿರ್ತಕ್ಕಂತಹ ಮಾನಸಿಕ ವ್ಯಥೆಗಳನ್ನು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ನೋಡಲು ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.